ಕೊರಟಗೆರೆ ತಾಲೂಕು ಚೆನ್ನರಾಯನದುರ್ಗ ಹೋಬಳಿಯ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಗ್ರೇಡ್ 2 ತಹಶೀಲ್ದಾರ್ ರಾಮ್ಪ್ರಸಾದ್ ಮತ್ತು ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಗೊಂದಿಹಳ್ಳಿ ರಂಗರಾಜುರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರು, ಶೌಚಾಲಯ, ಪ್ರಸಾದದ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮುಜರಾಯಿ ಇಲಾಖೆಯಿಂದ ನಿರ್ವಹಿಸಲಾಗುತ್ತಿದ್ದು, ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲು ಗ್ರೇಡ್ 2 ತಹಶೀಲ್ದಾರ್ ರಾಮ್ಪ್ರಸಾದ್ ಮುಜರಾಯಿ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದಾರೆ. ಜಾತ್ರೆ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ನಾವೆಲ್ಲ ಸೇರಿದ್ದೀವಿ. ಈ ಸಭೆನೂ ಇದ್ರ ಬಗ್ಗೆ ಮಾಡಿದ್ದೀವಿ. ಸಭೆಯಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಮುಖ್ಯವಾಗಿ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಇಂಥದ್ರ ಬಗ್ಗೆ ನಾವು ಏನು ತಗೋಬೇಕು ಆಡಳಿತ ವತಿಯಿಂದ ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಇದ್ರ ಬಗ್ಗೆ ಅಗತ್ಯ ಕ್ರಮ ತಗೊಳ್ಳೋಕ್ಕೆ ನಾನು ನಮ್ಮ ಸಭೆಯೊಂದಿಗೆ ಹಾಗೂ ಇತರ ಇವ್ರಿಗೂ ತಿಳಿಸಿದ್ದೀನಿ ಬರೋರಿಗೆ. ಆಮೇಲೆ ಎರಡನೇದರಲ್ಲಿ ಇಲ್ಲಿ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಜನತೆಗೆ ಸ್ವಲ್ಪ ಅಸಮಾಧಾನ ಇದೆ. ಅದ್ರ ಬಗ್ಗೆನೂ ನಾನು ಸಂಬಂಧಪಟ್ಟವ್ರಿಗೆ ಕೂಡಲೇ ಸ್ವಚ್ಛತೆ ಮಾಡಲಿಕ್ಕೆ ಹೇಳಿದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಇದು ಭಾಳ ಪುರಾತನವಾದ ದೇವಸ್ಥಾನ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಹೆಚ್ಚು ಭಕ್ತಾದಿಗಳು ಬರ್ತಾರೆ. ಅವಾಗ ಬಂದಾಗ ನಾವು ಸ್ವಲ್ಪ ಸಂಯಮದಿಂದ ನಮ್ಮ ಆಡಳಿತ ವತಿಯಿಂದ ನಮ್ಮ ಅಧಿಕಾರಿಗಳು ಹಾಗೂ ಇಲ್ಲಿನ ಸಾರ್ವಜನಿಕರು ದಯವಿಟ್ಟು ಸಹಕಾರ ಮಾಡಿಕೊಟ್ರೆ ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳು. ಬಾರಿ ಸ್ವಾಮಿ ಸಿದ್ದೇಶ್ವರ ಜಾತ್ರೆಯನ್ನು ಅತಿ ಕೊಡಬೇಕು ಅಂತ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿನವರೆಲ್ಲ ಬಂದಿದ್ದರು. ಸಭೆ ಮಾಡಿದ್ದೀವಿ. ರೈತರ ಸಮೇತ ಎಲ್ಲ ಒಪ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡ್ತೀವಿ ಅಂತ, ರಥ ಮಾಡಬೇಕು ಅಂತ ಹೇಳಿದರು. ಈ ಬಾರಿ ಆಗೋದಿಲ್ಲ. ನೆಕ್ಸ್ಟ್ ಬಾರಿ ಅದಕ್ಕೆ ಒಂದು ಕಮಿಟಿ ಮಾಡಿ ನೆಕ್ಸ್ಟ್ ಬಾರಿ ಕಲ್ಲಿನ ರಥ ಮಾಡಿ ರಥೋತ್ಸವ ಮಾಡೋಣ ಅಂತ ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ. ಅರ್ಜೆಂಟಾಗಿ ತುರ್ತಾಗಿರೋದ್ರಿಂದ ಇನ್ನು ಕೇವಲ 9-10 ದಿನ ಇರೋದ್ರಿಂದ ಮಾಮೂಲಿ ಯಶಸ್ವಿ ಏನು ರಥೋತ್ಸವ ಮಾಡಬೇಕು ಅದನ್ನೇ ಮಾಡ್ಕೊಂಡು ಮುಂದುವರಿಸಿ ಅಂತ ಹೇಳಿದ್ದೀವಿ. ಆ ಒಂದು ಈ ಕಾರ್ಯಕ್ರಮಕ್ಕೆ ಕುಡಿಯೋ ನೀರಾಗಲಿ, ಶೌಚಾಲಯದ ಬಗ್ಗೆ ಎಲ್ಲ ಚರ್ಚೆ ನಮ್ಮ ಗ್ರೇಡ್ 2 ರಾಮ್ಪ್ರಸಾದ್ ಸರ್ ಎಲ್ಲ ಹೇಳಿದ್ದಾರೆ. ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಅದನ್ನು ನಮ್ಮ DT ಸಾರು, ಪ್ರತಾಪ್ ಸಾರು ಎಲ್ಲ ಸಿಬ್ಬಂದಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತೇಳಿ ಅವ್ರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ